ದೇವ್ರು ತೊಳೆದ್ವೇನೋ ದೀಪ ಹಚ್ಚಿದ್ವೇನಲ್ಲ ಪೂಜೆ. ತಾಯಿ ಜೊತೆಗೆ ಮಾತಾಡಬೇಕು. ನಿಜವಾಗಿ ಆ ತಾಯಿ ಜೊತೆಗೆ ಮಾತಾಡ್ತಿದ್ರು. ಮಾತಾಡ್ತಾನೆ ಆಕೆಗೆಲ್ಲ ತೊಳೆದ್ಬಿಟ್ಟು ಅಲಂಕಾರ ಮಾಡಿ ಸೀರೆ ಉಡಿಸಿ ಆಮೇಲೆ ಹೂ ಮುಡಿಸಿ ನೈವೇದ್ಯ ನಾವು ಹಿಂಗೆ ಅಂತೀವಿ ಮತ್ತು ಆಮೇಲೆ ಈಗ ಅಂದ್ಕೊಳ್ತೀವಿ. ಆದರೆ ಆ ತಂದೆ ಅವರಿಗೆ ಪ್ರಸಾದವನ್ನೇ ಊಟ ಮಾಡಿಸ್ತಾ ಇದ್ರು. ಕಾಳಿಗೆ ಅಮ್ಮ ಅಮ್ಮ ಅಂತ ಕರೆದ ತಕ್ಷಣ ಬರ್ತಾಯಿದ್ರು. ಹೂ ಕೀಳಕ್ಕೆ ಹೋಗ್ಬೇಕಾದ್ರೆ ತಾಯಿ ಕರಿತಿದ್ರಂತೆ, ಯಾವಾಗಲೂ ಅವ್ರ ಜೊತೆಗಿರ್ಬೇಕಂತ. ಆವಾಗ ತಾಯಿ ಬಂದುಬಿಟ್ಟು ಕೊಂಬೆ ಬಗ್ಗಿಸ್ತಿದ್ರು. ರಾಮಕೃಷ್ಣ ಪರಮಹಂಸ ದಾಸವಾಳದ ಹೂ ಅಂತ ತೊಗೊಳ್ತಾರೆ. ಅಂದರೆ ಅವರಲ್ಲಿ ಇಂಥ ಒಂದು ಭಕ್ತಿ ಇದೆ. ನಾವು ಇನ್ನೂ ಒಂದು ಕೇಳಿದ್ದೀವಿ, ಅವ್ರು ಹುಟ್ಟಿದ ತಕ್ಷಣ ಚಂದ್ರಮಣಿ ಹತ್ರ ಯಾರೂ ಇರಲ್ಲ, ದಾದಿ ಮಾತ್ರ ಇರ್ತಾರೆ. ಮಗು ವರ್ಷತ್ತಿಗಾಗಲೇ ಮಗು ಬೂದಿಯಲ್ಲಿ ಒಳ್ಳಾಡಿತ್ತು. ಒಲೆ ಹಚ್ಚಿರ್ತಾರಲ್ವ ಅವಾಗೆಲ್ಲ ಒಲೆಯಲ್ಲಿ ಒಳ್ಳಾಡಿರ್ತಾರೆ. ಆಕೆ ಬಂದು ಹುಡುಕ್ತಾ ಇದ್ದಾರಂತೆ, ಮಗು ಇಲ್ಲ ಅಂತಂದೇಳಿ ಏನಾಯಿತು ಅಂತ ನೋಡಿದ್ರೆ ಮಗು ಬೂದಿ. ಅಂದರೆ ಈ ಪ್ರಪಂಚ ಅಂತಕ್ಕಂಥದ್ದು ಬೂದಿ ಮುಚ್ಚಿದ ಹಾಗೆ, ಯಾವಾಗ ಬೇಕಾದರೂ ಹೋಗ್ಬೋದು ಇದು ಅನ್ನೋದನ್ನು ಅವ್ರು ಹುಟ್ಟಿದಾಗಲೇ ರಾಮಕೃಷ್ಣ ಪರಮಹಂಸ ತೋರಿಸಿದ್ರು. ಈಗ ಅಲ್ಲಿ ತಾಯಿ ಜೊತೆಗೆ ಮಾಡ್ತಾ ಇರ್ತಾರೆ. ಎಷ್ಟು ಅವ್ರಿಗೆ ಆಗ್ತದೆ, ಯಾವಾಗಲೂ ತಾಯಿ ನನ್ನ ಜೊತೆಗೇ ಇರಬೇಕು, ತಾಯಿ ನನ್ನ ಜೊತೆಗೆ ಮಾತಾಡ್ತಾನೆ ಇರಬೇಕು. ಅಷ್ಟು ಅವ್ರು ಅದರಿಂದ ಪೂಜೆ ಮಾಡೋಕ್ಕೆ ಆಗಲ್ಲ. ಆಗ ಬೇರೆಯವ್ರಿಗೆ ಕೊಟ್ಟ ಮೇಲೆ ಯಾವಾಗಲೂ ತಾಯಿ ಧ್ಯಾನದಲ್ಲೇ ಇರ್ತಾರೆ. ಧ್ಯಾನ ಮಾಡ್ತಾ ಅವ್ರು ಮಾತಾಡೋ ರೀತಿ ತಾಯಿ ಜೊತೆ. ಈಗ ನಾವು ಈಗ ಒಂದು ಜೋಕ್ ಹೇಳ್ತೀನಿ. ನಾವು ಮೊದಲೆಲ್ಲ ಮಾತಾಡ್ತಾರೆ, ಒಬ್ಬಳೇ ಹೋಗ್ತಿದ್ದಾರೆ ಹುಚ್ಚು ಮಾತಾಡ್ತಾರೆ. ಇವತ್ತು ಎಲ್ಲರೂ ಹುಚ್ಚರಾಗಿದ್ದೀವಿ ನಾವು. ಮೊಬೈಲ್ ಕಿವಿಯಲ್ಲಿ ಇರುತ್ತೆ, ಅವ್ರ ಪಾಡಿಗೆ ಅವ್ರ ಕೈಯಲ್ಲಿ ಮೊಬೈಲ್ ಇರಲ್ಲ, ಜೋಬಲ್ಲಿ ಇರುತ್ತೆ. ನಿಜವಾಗ್ಲೂ ಅಂದ್ಕೊಳ್ತಿರ್ತೀನಿ ನಾವು ಅವಾಗೆಲ್ಲ ಹುಚ್ಚರು ಅಂತ ಇರ್ತೀವಿ. ಈಗ ನೋಡ್ರಿ ಮೊಬೈಲ್ ಹುಚ್ಚರು, ನಾವೆಲ್ಲರೂ ಹುಚ್ಚರಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವ್ರೊಬ್ಬರೇ ತಾಯಿ ಜೊತೆ ಮಾತಾಡ್ತಾರೆ, ತಾಯಿ ಯಾರು ಕಾಣ್ತಾ ಇರಲ್ಲ. ಅದನ್ನು ನೋಡಿಬಿಟ್ಟು ಇವ್ರಿಗೇನಾಗುತ್ತೆ, ಜನಗಳಿಗೆ ಹುಚ್ಚರು ಅಂತ. ಅದು ಕಿವಿ ಎಲ್ಲಿಗೆ ಹೋಗಿಬಿಡುತ್ತೆ, ರಾಮ್ಕುಮಾರ್ಗೂ ಮತ್ತು ತಾಯಿ ಚಂದ್ರಮ್ಮನಿಗೆ ಭಾಳ ದುಃಖ ಆಗುತ್ತೆ. ತಾಯಿಗೆ ಸಂಕಟ. ತಕ್ಷಣ ಅವರನ್ನು ಕರೆಸ್ಕೊಂಡ್ಮೇಲೆ ಏನು ಮಾಡಬೇಕು, ಅವಾಗಲೂ ಅದೇ ಥರ ನಡೀತಾ ಇರುತ್ತೆ. ಅದು ಏನಿಲ್ಲ, ಅವರೊಂದು ಆಧ್ಯಾತ್ಮಿಕತೆ ಬೆಳೀತಾ ಇದೆ, ಅದು ಇವರಿಗೆ ಆ ಥರ ಮಾಡ್ತಾ ಇದೆ. ಆಮೇಲೆ ಕ್ರಮೇಣವಾಗಿ ರಾಮಕೃಷ್ಣವ್ರಿಗೆ ಅಧ್ಯಾತ್ಮಗಳು ಅವ್ರಿಗೆ ಚಿತ್ರಗಳು, ದೃಶ್ಯಗಳು, ದರ್ಶನದಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರ ಮನಸ್ಸು ಶಾಂತಿ ಆಗ್ತವೆ. ಆಗ ತಾಯಿ ಚಂದ್ರಮಣಿಗೂ ಅಣ್ಣ ರಾಮಕೃಷ್ಣ ಸಮಾಧಾನ ಆದರೂ ಕೆಲವರೆಲ್ಲ ಹೇಳ್ತಾ ಇದ್ರು, ಅವ್ರಿಗೆ ಮದುವೆ ಮಾಡಿಬಿಡಿ ಸರಿ ಹೋಗುತ್ತೆ ಅಂತ. ನಾವೆಲ್ಲ ಅಷ್ಟೇ ಅಲ್ವ, ಅವನೇನು ಚೇಷ್ಟೆ ಮಾಡ್ತೀನಿ, ಫಸ್ಟ್ ಮದುವೆ ಮಾಡೋಕ್ಕೆ ನೋಡ್ತೀವಿ ಅಂತಂದೇಳಿ ಏನು ಮಾಡ್ತಾರೆ, ಹುಡುಕ್ತಾರೆ. ರಾಮಕೃಷ್ಣರಿಗೆಲ್ಲ ಗೊತ್ತಿರುತ್ತೆ. ಆಗ ಅವ್ರಿದ್ರಿಗೆ ಹೇಳೋಲ್ಲ, ಕಳ್ತನದಿಂದ ಅಣ್ಣ ತಾಯಿ ಇಬ್ಬರು ಹೋಗಿ ಹಳ್ಳಿಗಳೆಲ್ಲ ಎಲ್ಲೂ ರಾಮಕೃಷ್ಣರು ಸಿಗೋಲ್ಲ ಹೆಣ್ಣು. ಆಗ ಅವರಿಬ್ಬರು ಬರ್ತಾರೆ. ನೋಡಿದ್ರಾ, ಹೋಗಿ ಬಂದ್ರಾ, ಸಾಕಾಯ್ತಾ ನಿಮಗೆ ಅಂತ ಕೇಳಿ, ನನಗೋಸ್ಕರನೇ ಜಯರಾಮ್ ಪಾಟೀಲಿದ್ದಾಳೆ, ಹೋಗಿ ಕೇಳಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತಿದೆ, ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ರಾಮಕೃಷ್ಣ ಪರಮಹಂಸರು ಅಂತೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿ ಹೋದಾಗ ಚಂದ್ರಮಣಿಗೆ ಕೇಳೋಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ಅವಳು ಚಿಕ್ಕ ಮಗು, 5 ವರ್ಷದ ಮಗು, ಶಾರದೆ ಮನೆ. ಹಿಂಗಪ್ಪ ಕೇಳೋದು, ಇವ್ರು ಬೇರೆ ಹೇಳಿದೆ ನನಗಾಗಿ ಇದೆ ಅಂತಂದೇಳಿ ಹಿಂಗೆ ಕೇಳೋದು ಅಂತ ಹಿಂದೆ ಮುಂದೆ ಮಾಡ್ತಾ ಅವ್ರ ಮನೇಲಿ ಕೇಳ್ತಾರೆ. ಅವರು ಒಪ್ಕೊಂಡ್ಬಿಟ್ಟು ರಾಮಕೃಷ್ಣನ ಮದುವೆ ಮಾಡ್ಕೊಡ್ತಾರೆ. ಮದುವೆ ಮಾಡ್ಕೊಳ್ಬೇಕಾದ್ರೆ ಮೊದಲೆಲ್ಲ ಹುಡುಗಿ ಕಡೆಯವ್ರು ಬಂಗಾರ ಹಾಕ್ಬೇಕಾಗಿತ್ತು ಅಂತ, ಸಾಕಷ್ಟು ಬಂಗಾರ ಇದು ಇರಲ್ಲ ಅವ್ರ ಹತ್ರ. ಆವಾಗ ಕಾಮರಾ ಪಕ್ಕದಲ್ಲಿರ್ತಕ್ಕಂಥ ಲಾಹೋರ್ ವ್ಯಕ್ತಿ ಹತ್ರ ಬಂಗಾರನೆಲ್ಲ ಇಸ್ಕೊಂಡ್ಬಿಟ್ಟು ತಾಯಿ ಶಾರದಾಮಣಿಯವರಿಗೆ ಹಾಕ್ಬಿಟ್ಟು ಕರ್ಕೊಂಡು ಬರ್ತಾರೆ. ಅವ್ರಿಗೆ ಏನೋ ಒಂದು ಖುಷಿ, ಆನಂದ, ಸಂತೋಷ. ವಯಸ್ಸಿನಲ್ಲಿ ಏನೂ ಗೊತ್ತಿಲ್ಲ. ವಾಪಸ್ಸು ಹೇಗೆ ತಾಯಿಗೆ ಚಂದ್ರಮಣಿಯವರಿಗೆ ಹೊಟ್ಟೆ ಉರಿತಾ ಇರ್ತಾರೆ, ನನ್ನ ಸೊಸೆ ಹೇಗಪ್ಪ ಮಾಡಲಿ ನಾನು ಅಂತೇಳಿ ತೆಗಿಬೇಕಂತ ಒದ್ದಾಡ್ತಾ ಇರ್ತಾರೆ. ಅದು ರಾಮಕೃಷ್ಣ ಪರಮಹಂಸರು ಗುರುತಿಸಿ ಶಾರದಾ ಮಾತೆಯವರು ಮಲಗಿದಾಗ ನಿಧಾನಕ್ಕೆ ಸರಗಳು ಬಳೆಗಳು ಎಲ್ಲವನ್ನೂ ಬಿಚ್ಚು ಚಂದ್ರಮಣಿಗೆ ಕೊಡ್ತಾರೆ. ಬೆಳಗ್ಗೆ ಎದ್ದು ಹಠ ಸ್ಟಾರ್ಟ್ ಮಾಡಿಬಿಡ್ತಾರೆ.